ನಾಲ್ಕರ ಹೆಸರು ಯಾರ್ದು ಅಂತ ಅನುಮಾನದಿಂದ ಕೇಳ್ತಾಳೆ ಅವಳ ತಾಯಿ. ತಾಯಿಯ ಪ್ರಶ್ನೆಗೆ ಕಣ್ಣುಗಳನ್ನ ದೊಡ್ಡದು ಮಾಡ್ತಾ, ಅಮ್ಮ ನೀನು ನಿಜವಾಗಿಯೂ ತುಂಬ ಬುದ್ಧಿವಂತೆ ಅಮ್ಮ. ಅಲ್ಲ, ಆ ಸೈತಾನನ ಹತ್ರ ನನಗೆ ತಮ್ಮಂದಿರು ಎಷ್ಟು ಮಂದಿ ಅಂತ ಕೇಳ್ತಿದ್ದಾಗ ಈ ಮಣ್ಣು ಬುದ್ಧಿಗೆ ಅರ್ಥನೇ ಆಗಲಿಲ್ವಲ್ಲ. ಆದರೆ ನೀನು ಮಾತ್ರ ಹೀಗೆ ಕಂಡುಹಿಡಿದ್ಬಿಟ್ಟೆ. ಸೂಪರ್ ಅಮ್ಮ ನೀನು ಅಂತ ಎಳ್ಳುಂಡೆಯನ್ನು ತೆಗೆದು ತಾಯಿ ಬಾಯಿಗೆ ಇಡ್ತಾಳೆ ಆನಂದದಿಂದ. ತಾಯಿ ಕಷ್ಟಪಟ್ಟು ಅದನ್ನು ತಿಂದು ನೀರು ಕುಡಿದು, ಅಬ್ಬಾ ಏನಮ್ಮ ಹಾಕಿ ತುರುಕ್ಬಿಟ್ಟೆ ಅಂತ ಅಂತಾಳೆ. ಅಮ್ಮ ನೀನು ನಿಜವಾಗಿಯೂ ಗ್ರೇಟ್. ಅದು ಸರಿ, ಇಷ್ಟಕ್ಕೂ ಆ 4 ಹೆಸರುಗಳಲ್ಲಿ ಆ ಹುಡುಗನ ಹೆಸರು ಇದೆಯಾ? ಏನೋ ನನಗೇನು ಗೊತ್ತು. ನೀನೇ ಅಲ್ವಮ್ಮ ಹೇಳಿದ್ದು 3 ತಮ್ಮಂದಿರ ಹೆಸರಾದರೆ 4ನೆಯದ್ದು ಯಾರದ್ದು ಅಂತ. ಹಾಂ ಹೌದು, ಅದರಲ್ಲಿ ಆ ಹುಡುಗಿ ಹೆಸರು ಇದೆಯೋ ಇಲ್ವೋ ಹೇಳಿದೆ ಅಷ್ಟೇ. ಇಲ್ಲಮ್ಮ, ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅವನು ಮಹಾ ಚಾಣಾಕ್ಷ. ನಮಗೆ ಕ್ಲೂ ಕೊಡೋದಕ್ಕೆ ತಮ್ಮಂದಿರ ಹೆಸರುಗಳ ಜೊತೆ ಅವನ ಹೆಸರನ್ನು ಸೇರಿಸಿ ಹೇಳಿದ್ದಾನೆ. ಈಗ ಅದರಲ್ಲಿ ಯಾವ ಹೆಸರು ಅವನದ್ದು ಅಂತ ನಾವೀಗ ಯೋಚಿಸ್ಬೇಕು. ಹೌದು, ಹಾಗಾದರೆ ಏನು ಹೆಸರು ಅಂತೀಯಾ? ಅದೇ ಯೋತ್ಸು ಅನ್ನುತ್ತಾ ಟ್ಯಾಟೂ ನೆನಪಾಗಿ, ಹೌದಮ್ಮ, ಅವನ್ನ ನೋಡುವಾಗ ಅಂತ ತಾಯಿ ನೀಡಿದ ಖಾರವಾದ ನೋಟಕ್ಕೆ ತಲೆ ತಗ್ಗಿಸಿ, ಅದೇ ಆ ಸೈತಾನ್ ಎದೆ ಮೇಲೆ ಟ್ಯಾಟೂ ಕಾಣಿಸ್ತು. ಆದರೆ ಅದೇನಂತ ನನಗೆ ಅರ್ಥನೇ ಆಗಲಿಲ್ಲ. ಹೌದಾ, ಅದು ಹೇಗಿದೆ ಒಂದ್ಸಲ ನನಗೆ ಚಿತ್ರಪಡಿಸ್ಬಿಟ್ಟು ತೋರಿಸು. ಅದರಲ್ಲಿ ಏನಾದರೂ ನಮಗೆ ಗೊತ್ತಾಗುತ್ತೇನೋ. ಹಾಂ ಸರಿ ಅಂತ ಕುರ್ಚಿಯಲ್ಲಿದ್ದ ಬ್ಯಾಗ್ ತೆಗೆದುಕೊಂಡು ಪುಸ್ತಕವನ್ನು ಹೊರತೆಗೆದು ಆ ಟ್ಯಾಟೂವನ್ನು ಚೆನ್ನಾಗಿ ನೆನಪಿಸ್ಕೊಳ್ತಾ ಚಿತ್ರವನ್ನು ಬಿಡಿಸಿ ತೋರಿಸ್ತಾಳೆ. ನಿಜಕ್ಕೂ ಸುವೀಕ್ಷಾ ಏನು ಚಿತ್ರ ಬಿಡಿಸ್ತಾಳೆ ಅಂತ ಅರ್ಥ ಆಗದೆ, ಏನಮ್ಮ ಚಿತ್ರ ಬಿಡಿಸು ಅಂದರೆ ಏನೋ ಹುಚ್ಚುಗೆರೆಗಳನ್ನ ಎಳೆದಿದೆಯಾ ಅಂತ ಅಂತಾಳೆ. ಸುವೀಕ್ಷಾ ತಲೆಯನ್ನು ಕೆರ್ಕೊಳ್ತಾ, ಅದು ಆ ಟ್ಯಾಟೂ ಗುರುತೆ, ಆದರೆ ಬಿಡಿಸೋದಕ್ಕೆ ಬರ್ತಿಲ್ಲಮ್ಮ ಅಂತ ಅಂತಾಳೆ. ಹಾಂ ಹೌದು, ನಿಧಾನವಾಗಿ ಓದಿಸಿ ಬಿಡಿಸು. ಮೊದಲು ಹೋಗಿ ಸ್ನಾನ ಮಾಡ್ಬಾ, ಅಪ್ಪ ಬರೋ ಸಮಯ ಆಯಿತು ಇನ್ನೇನು. ಸರಿ ಸರಿ ಅಂತ ತಲೆಯನ್ನು ತೂಗಿ ಬ್ಯಾಗನ್ನು ರೂಮ್ನಲ್ಲಿಟ್ಬಿಟ್ಟು ಬಟ್ಟೆಗಳನ್ನ ತೆಗೆದುಕೊಂಡು ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಪುಸ್ತಕ ತೆಗೆದುಕೊಂಡು ಒಂದು ಮೂಲೆಯಲ್ಲಿ ಕೂತು ಓದ್ತಾ ಇರ್ತಾಳೆ. 6 ಗಂಟೆಗೆ ಬಂದ ಶರ್ಮಾ ಅವರು ಮಗಳು ಓದ್ತಿರೋದನ್ನು ನೋಡಿ ಹಿಂದಿನ ಬಾಗಿಲ ಕಡೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ನಮಸ್ಕರಿಸಿ ಹೆಂಡತಿ ಕೊಟ್ಟಂತಹ ಚಹಾವನ್ನು ಕುಡಿತಾ, ಆ ಚೀಲದಲ್ಲಿ ಹಣ ಇದೆ ಕಾತ್ಯಾಯಿನಿ, ಅದನ್ನು ತೆಗೆದುಕೊಂಡು ಒಳಗಿಡು ಅಂತಾರೆ. ಸರಿ ಅಂತ ತಲೆದೂಗಿ ಉಯ್ಯಾಲೆ ವೇಂಚಿನ ಮೇಲಿದ್ದವರ ಬ್ಯಾಗ್ ಜಿಪ್ ತೆಗೆದು ನೋಡ್ತಾಳೆ. ಅದರಲ್ಲಿ ಹಣವನ್ನು ನೋಡಿ ಆಶ್ಚರ್ಯದಿಂದ, ಏನ್ರಿ ಇಷ್ಟೊಂದು ಹಣ ಎಲ್ಲಿದ್ದು ಅಂತ ಮೆಲ್ಲಗೆ ಕೇಳ್ತಾಳೆ. ಯಾರೋ ಶ್ರೀಮಂತ ಕುಟುಂಬದವರು ಅಂತ ಅನಿಸುತ್ತೆ. 16ನೇ ತಾರೀಕಿನಂದು ಅವರ ಸಾಹೇಬ್ರ 16ನೇ ದಿನದ ಪೂಜೆ ನಡೆಸೋದಕ್ಕೆ ಅದೇ ದಿನ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಸ್ಬೇಕಂತ ಅವ್ರ ಹತ್ರ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಬಂದು ಅಡ್ವಾನ್ಸ್ ಕೊಟ್ಟು ಹೋದ. ನಮಗೆ 2 ಕಾರ್ಯಕ್ರಮಗಳಾಗಿರೋ ಕಾರಣ ಅಷ್ಟು ದಕ್ಷಿಣೆ ಬಂತು ಅಂತ ಹೇಳಿದ ಕೂಡಲೇ ತಾಯಿ ಮಗಳ ಎದೆಯಲ್ಲಿ ಕಲ್ಲು ಬಿದ್ದಂತಾಗೋಯ್ತು. ಸುವೀಕ್ಷಾಳ ಕೈಯಲ್ಲಿದ್ದ ಪುಸ್ತಕ ಕೆಳಗೆ ಬಿದ್ದುಬಿಟ್ರೆ ಕಾತ್ಯಾಯಿನಿಯವರ ಕೈಯಲ್ಲಿದ್ದ ಹಣ ಜಾರಿ ಕಾಲುಗಳ ಹತ್ರ ಬಿದ್ದುಬಿಡುತ್ತೆ. ಅದನ್ನು ನೋಡಿ ಶರ್ಮಾ ಅವರು ಕೋಪದಿಂದ ಕಾತ್ಯಾಯಿನಿ ಅಂತ ಗಂಭೀರವಾಗಿ ಗದರಿ ಬಿಡ್ತಾರೆ. ಇವರು ಬೆಚ್ಚಿಬಿದ್ರೆ ಸುವೀಕ್ಷಾ ಟೆನ್ಷನ್ನಿಂದ ಪುಸ್ತಕ ಹಿಡ್ಕೊಂಡು ತಾಯಿ ಮತ್ತು ತಂದೆಯನ್ನು ನೋಡ್ತಾಳೆ. ಮನಸ್ಸೆಲ್ಲಿದೆ ಕಾತ್ಯಾಯಿನಿ? ಸಂಧ್ಯಾ ಸಮಯದಲ್ಲಿ ಲಕ್ಷ್ಮೀದೇವಿ ನೆಲದ ಮೇಲೆ ಜಾರಿಸಿ ಅವಮಾನಿಸ್ತಿದ್ಯಾ? ಇದೇನಾ ಪದ್ಧತಿ ಅಂತ ಕೇಳ್ತಾರೆ. ಆಕೆ ಅವನ ಮಾತಿಗೆ ಸಣ್ಣದಾಗಿ ನಡುಗ್ತಾ, ತಪ್ಪಾಯ್ತು ರೀ, ಕ್ಷಮಿಸಿ ಅಂತ ಗಬಗಬನೆ
ಹಣವನ್ನು ತೆಗೆದು ಕಣ್ಣಿಗೆ ಒತ್ಕೊಂಡು ಎತ್ತಿಡೋದಕ್ಕೆ ರೂಮ್ನೊಳಗೆ ಹೋಗ್ತಾಳೆ. ಅವರು ಚಹಾ ಕುಡಿತಾ, ಏನಮ್ಮ ಸುವೀಕ್ಷಾ, ಓದು ಹೇಗೆ ಸಾಗ್ತಿದೆ ಅಂತ ಕೇಳ್ತಾರೆ. ಸುವೀಕ್ಷಾ ತನ್ನ ಆತಂಕವನ್ನು ಹಾಗೆಯೇ ಅಡಗಿಸ್ಕೊಳ್ತಾ ನೆಮ್ಮದಿಯಾಗಿ ಚೆನ್ನಾಗಿ ಇದೆಯಪ್ಪ ಅಂತ ಅಂತಾಳೆ. ಒಳ್ಳೆಯದು. ಇನ್ನೂ 3 ತಿಂಗಳ ನಂತರ ನಿನ್ನ ಮದುವೆ ನಡೆಯುತ್ತೆ. ಆದ್ದರಿಂದ ಅಲ್ಲೂ ಕೂಡ ಹೀಗೆ ನಮ್ರತೆಯಿಂದ ಇರಬೇಕು. ನಮಗೆ ತಲೆ ತಗ್ಸುವಂತೆ ನಡ್ಕೊಳ್ಬೇಡ ಅಂತ ಕಠಿಣವಾಗಿ ಹೇಳಿ ಬೆಡ್ರೂಮ್ಗೆ ಹೋಗ್ತಾರೆ. ತಂದೆ ಹೋದ ಕೂಡಲೇ ಸುವೀಕ್ಷಾ ಗಬಗಬನೆ ಎದ್ದು ರೂಮ್ನೊಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಹಾಸಿಗೆಯ ಮೇಲೆ ಬಿದ್ದು ಅಳ್ತಾ ಇರ್ತಾಳೆ ಒಂದೇ ಸಮನೆ. ಅವನು ಯಾವುದೋ ಊರಿಗೆ ಹೋಗಿದ್ದಾನೆ ಅಂತ ತಾಯಿ ಹೇಳಿದಾಗ ಅಷ್ಟಾಗಿ ಲೆಕ್ಕಿಸ್ಕೊಳ್ಳಿಲ್ಲ. ಆದರೆ ನಿಜವಾಗಿಯೂ ತಂದೆನ ಕರೀತಿದ್ದಾರೆ ಎಂಬ ವಿಷಯ ತಿಳಿದು ಕಾಲಿಂದ ಭಯ ಹುಟ್ಟುಬಿಡ್ತವಳು. ಇಡೀ ಮೈಯೆಲ್ಲ ಭಯದಿಂದ ಪಾಪ ನಡಕ್ತಿದ್ದಾಳೆ, ಏನಾಗುತ್ತೋ ಅಂತ. ಈಗೇನು ಮಾಡೋದು ಅಂತ ಯೋಚಿಸ್ತಾ ತಲೆ ಎತ್ತಿ ಕಣ್ಣೀರು ಮಧ್ಯೆ ಎದುರಿಗಿರೋ ಪರಮೇಶ್ವರನ ಫೋಟೋ ನೋಡ್ತಾ, ಸ್ವಾಮಿ, ಅಪ್ಪನೇ ನಿಜ ತಿಳಿಯೋ ಸಮಯ ಹತ್ರ ಆಗ್ತಿದೆ ಅಂತ ಸೂಚಿಸ್ತಿದ್ಯಾ. ಒಂದು ವೇಳೆ ಹಾಗಾದರೆ ನಾನು ದೂರ ಆದರೂ ಅವ್ರ ಪ್ರಾಣದಿಂದ ಇರುವಂತ ನೋಡು. ಇಲ್ಲದಿದ್ದರೆ ನಾನು ಮಾಡಿದ್ದೆಲ್ಲ ಬೂದಿಯಲ್ಲಿ ಮುಚ್ಚಿದ ಕೆಂಡದಂತ ಆಗುತ್ತೆ ತಂದೆ ಅಂತ ಬಾಧೆ ಪಡ್ತಿರುವಾಗ ಬಾಗಿಲು ತಟ್ಟುವಂತಹ ಶಬ್ದವಾಗುತ್ತೆ. ಸುವೀಕ್ಷಾ ಕಣ್ಣೀರು ಒರೆಸ್ಕೊಂಡು ಎದ್ದು ಬಾಗಿಲು ತೆರೆದು ನೋಡಿದ್ರೆ ಎದುರಿಗೆ ತಾಯಿ ನಿಂತಿರೋದು ನೋಡಿ ಅಮ್ಮ ಅಂತ ಅಪ್ಕೊಂಡು ಹತ್ತು ಬಿಡ್ತಾಳೆ. ಮಗಳ ಕಣ್ಣೀರನ್ನು ನೋಡಲಾಗದ ಆಕೆ ತಲ್ಲಣಗೊಂಡು, ಅಮ್ಮ ಸುವೀಕ್ಷಾ ಇತ್ತ ನೋಡು ಅಂತ ಹಿಂದೆ ಜರುಗಿ ಆಕೆ ಕಣ್ಣೀರನ್ನು ಒರೆಸ್ತಾಳೆ. ನೋಡಿದ್ಯಾ ಅಮ್ಮ, ಅವನು ಹೇಳ್ದಂತೆ ಮಾಡಿಬಿಟ್ಟ. ಅದಕ್ಕೆ ಅವನನ್ನು ಬೈಯೋದು. ಅದನ್ನು ಅರ್ಥ ಮಾಡ್ಕೊಳ್ದೆ ಚಿನ್ನ ಬಂಗಾರ ಅಂತ ಅವನು ವಹಿಸ್ಕೊಂಡು ಬಂದೆ. ಈಗ ಅದೇ ಬಂಗಾರ ನಮಗೆ ತಲೆ ಕೊಳ್ಳಿ ಇಡೋದಕ್ಕೆ ಸಿದ್ಧವಾಗಿದ್ದಾನೆ ಅಂತ ನೋವು ಕೋಪ ಉಕ್ಕು ಬರ್ತಿರಲು ತಡ್ಕೊಳ್ಳೋದಕ್ಕಾಗದೆ ಗಟ್ಟಿಯಾಗಿ ಚೀರ್ಬಿಡ್ತಾಳೆ. ಇನ್ನು ನಯ ಅವರು ಇರಲಿಲ್ಲವಾದ್ರಿಂದ ಸರೋಯಿತು. ಇಲ್ದಿದ್ರೆ ಈ ಚೀರಾಟಕ್ಕೆ ಅವರ ಅಪ್ಪ ಖಂಡಿತವಾಗ್ಲೂ ಹೊರಗೆ ಬರ್ತಿತ್ತು. ನಿಜ ಈಗಲೇ ತಿಳಿದು ಹೋಗ್ಬಿಡ್ತಿತ್ತು ಅಂತ ಆಕೆ ನಿಟ್ಟುಸಿರು ಬಿಡ್ತಾಳೆ. ಬಂಗಾರ ತಾಯಿ ಇತ್ತ ನೋಡಮ್ಮ ಅಂತ ಕಣ್ಣೀರು ಒರೆಸಿ ಒಳಗಡೆ ಕರ್ಕೊಂಡು ಹೋಗಿ ಹಾಸಿಗೆಯ ಮೇಲೆ ಕೂರಿಸಿ ನೀರಿನ ಚುಂಬನ್ನು ನೀಡ್ತಾಳೆ ಆಕೆಗೆ. ಸುವೀಕ್ಷಾ ಸ್ವಲ್ಪ ನೀರು ಕುಡಿದು, ಅಮ್ಮ ನೀನು ಮೊನ್ನೆ ಕೇಳಿದೆ ಅಲ್ವಾ ಅವನ ಜೊತೆ ಹೋಗ್ತೀಯಾ ಅಂತ, ಈಗ ಹೇಳ್ತಿದ್ದೀನಿ ಕೇಳು. ಒಂದು ವೇಳೆ ಅಪ್ಪನ ಅವನು ಪೂಜೆಗೆ ಕರೆದ್ರೆ ಅಲ್ಲೇ ಸತ್ರು ಸಾಯ್ತೀನಿ ಹೊರತು ಅವನ ಜೊತೆ ಮಾತ್ರ ನಾನು ಹೋಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿ ಎದ್ದು ಹಿತ್ತಲಿಗೆ ಕೋಪದಿಂದ ಹೋಗ್ತಾಳೆ. ಹೋಗ್ತಾ ಇರುವಂಥ ಸುವೀಕ್ಷಾಳನ್ನು ನೋಡಿ, ನೀನು ಪ್ರಾಣದಿಂದ ಇಲ್ದಿದ್ರೆ ಈ ಅಮ್ಮ ಬದುಕಿರ್ತಾಳ ಬಂಗಾರ ಅಂತ ನೋವಿನಿಂದ ಏನು ಮಾಡಬೇಕಂತ ತಿಳಿದೆ ತಲೆ ಹಿಡ್ಕೊಂಡು ದಿಗಿಲಿನಿಂದ ಅಲ್ಲೇ ಕೂತ್ಕೊಂಡು ಬಿಡ್ತಾಳೆ ಆಕೆ. ಹಿತ್ತಲಿನಲ್ಲಿ ಹಾಕಿದ್ದ ದೊಡ್ಡ ಮರದ ಹಾಸಿಗೆ ಮೇಲೆ ಕೂತು, ನಿಜಕ್ಕೂ ಅವ್ರು ಹೇಗೆ ಹಾಗೆ ಮಾಡಿದ್ರು? ಮಧ್ಯಾಹ್ನ ತಾನೇ ನನ್ನ ಮೇಲೆ ಭಾವನೆಗಳು ಬರ್ತಿವೆ ಅಂತ ಹೇಳಿದ್ದು, ಮತ್ತು ಹಾಗಿರುವಾಗ ಇಷ್ಟೊಂದು ಪೀಡಿಸ್ತಿದ್ದಾರೆ ಅಂದರೆ ನೀ ಸುಳ್ಳು ಹೇಳಿದ್ಯಾ ಅಂತ ಕಣ್ಣಲ್ಲಿ ಉಕ್ಕ ಬರ್ತಿದ್ದ ನೀರನ್ನು ಹೊರಿಸ್ಕೊಂಡು ಹಾಗೆ ನಿಧಾನಕ್ಕೆ ಹಿಂದಕ್ಕೆ ವಾಲ್ಬಿಡ್ತಾಳೆ. ಆಕಾಶದಲ್ಲಿ ಮಿಂಚುತ್ತಿರೋ ನಕ್ಷತ್ರಗಳನ್ನು ನೋಡಿ, ನಾನು ಕೂಡ ಅದರಲ್ಲಿ ಒಂದು ನಕ್ಷತ್ರವಾದರೆ ಚೆನ್ನಾಗಿರ್ತಿತ್ತು. ಆಗ ಅಮ್ಮನ ಹೊಟ್ಟೆಯಲ್ಲಿ ಇನ್ನೊಬ್ಬರು ಹುಡ್ತಿದ್ರು, ಇಲ್ಲವೇ ಕನಿಷ್ಠ ಹೇಗೋ ಬದುಕ್ತಾ ಇದ್ರು. ಆದರೆ ಈಗ ನನ್ನಿಂದ ಮಾನ ಮರ್ಯಾದೆ ಹೋದರೆ ಪ್ರಾಣದಿಂದ ಇರ್ತಾರಾ? ಇನ್ನು 4 ದಿನಗಳು ಮಾತ್ರ ಉಳಿದಿದೆ ಅಪ್ಪನಿಗೆ ನಿಜ ತಿಳಿಯೋದಕ್ಕೆ. ಅಷ್ಟರೊಳಗೆ ನಾನೇ ಹೇಳಿಬಿಡ್ಬೇಕು ಅಂತ ನಿರ್ಧರಿಸ್ತಾ ಕಣ್ಣನ್ನು ಮುಚ್ಕೊತಾಳೆ. ತಂಪಾಗಿ ತಾಕಿದ ಕೈ ಸ್ಪರ್ಶಕ್ಕೆ ಅಮ್ಮ ಅಂತ ಕಣ್ಣು ತೆರೆದು ನೋಡ್ತಾಳೆ. ಕಾತ್ಯಾಯಿನಿಯವರು ತಟ್ಟೆಯೊಂದಿಗೆ ಕಾಲುಗಳ ಹತ್ರ ಕೂತು, ಸಮಯ ಎಷ್ಟಾಯಿತು ಗೊತ್ತಾ? 10 ಆಗ್ತಾ ಬಂದಿದೆ. ಅಪ್ಪ ಕೂಡ ಈಗಷ್ಟೇ ತಿಂದು ಮಲಗ್ತಿದ್ದಾರೆ. ನೀನು ಬರ್ತೀಯೇನೋ ಅಂತ ನೋಡಿ ನಾನೇ ಬಂದೆ. ಹೇಳಿನ್ನ ತಿನ್ನು ಸ್ವಲ್ಪ ಅಂತ ಅಂತಾರೆ.
ಸುಭಿಕ್ಷಾ, ಈಗ ನೀನು ತಿಂದೆ ಹೋದರೆ ನನಗೂ ಬೇಡ ಅಂತ ತಟ್ಟೆ ತೆಗೆದುಕೊಂಡು ಹೇಳೋದಕ್ಕೆ ಹೋದಾಗ ಆಕೆ ಕೈ ಹಿಡಿದು ತಡೀತಾ, ನೀನು ಕೂಡ ನನ್ನನ್ನು ಹೆದರಿಸ್ತಿದೀಯಾ ಅಂತ ಬೇಸರದಿಂದ ಕೇಳ್ತಾಳೆ. ಮಗಳನ್ನು ಹಾಗೆ ನೋಡಿ, ಅಯ್ಯೋ ನನ್ನ ಬಂಗಾರ, ನಿನ್ನ ಮೇಲೆ ಯಾಕೆ ತಾಯಿ ಕೋಪ? ಹೀಗೋ ನೀನು ಹೀಗೆ ತಿಂದೇ ಇದ್ದರೆ ನನ್ನ ಪ್ರಾಣ ಇರುತ್ತಾ ಹೇಳು? ಅದಕ್ಕೆ ಹಾಗಂದೆ. ಸರಿ ಬಿಡು, ಈ ಮಧ್ಯೆ ನಿನಗೆ ನಿದ್ರೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಇನ್ನು ಅನ್ನದ ವಿಷಯ ಆಗಿರಲಿ ಅಂತ ಈ ಮಾತು ಹೇಳಿ ಸುಭಿಕ್ಷಾಗೆ ತಿನ್ನಿಸಿ ಆಕೆಯು 2 ತುತ್ತು ತಿಂದು, ಹೋಗಿ ಇನ್ನು ಮಲ್ಕೋ ಸುಭಿಕ್ಷಾ. ನನಗೆ ಆ ದೇವರ ಮೇಲೆ ನಂಬಿಕೆ ಇದೆ. ನನ್ನ ಮಗಳನ್ನು ಇನ್ನೂ ಹೆಚ್ಚು ದಿನ ಆತ ಕಷ್ಟಪಡಿಸೋದಿಲ್ಲ. ಬೇಗನೆ ಈ ಸಮಸ್ಯೆ ಬಗೆಹರಿದು ಬಿಡುತ್ತೆ. ನೀನು ಯಾವುದ್ರ ಬಗ್ಗೆಯೂ ಯೋಚಿಸಬೇಡ ಅಂತ ಧೈರ್ಯ ಹೇಳಿ ರೂಮಿಗೆ ಕಳುಹಿಸಿ ಆಕೆ ಮಾತ್ರ ಪೂಜಾ ಕೊಠಡಿಯ ಹೊಸ್ತಲಿಗೆ ಹೊರಗೆ ಕೂತು ಶಿವಲಿಂಗವನ್ನು ಹಾಗೆಯೇ ನೋಡ್ತಾ, ನನ್ನ ಗಂಡ ವ್ರತಕ್ಕೆ ಹೋದರೆ ನನ್ನ ಮಗಳು ಬದುಕೋದಿಲ್ಲ ಶಿವಯ್ಯ, ಮತ್ತು ನೀನು ಕೊಟ್ಟ ನನ್ನ ಸಂತೋಷವನ್ನು ನೀನೇ ಕಿತ್ಕೊಳ್ತಿದ್ಯಾ ಅಂತ ಅಷ್ಟರವರೆಗೆ ಬಚ್ಚಿಟ್ಟಿದ್ದಂಥ ಕಣ್ಣೀರನ್ನು ಹೊರಹಾಕ್ತಾ ಬೆಳಗಿನವರೆಗೂ ಹಾಗೇ ಕೂತಿರ್ತಾಳೆ. ಎಷ್ಟೇ ನೋವಿದ್ರೂ ಅದನ್ನು ಎದೆಯಲ್ಲಿ ಬಚ್ಚಿಟ್ಟು ಮನೆ ಕೆಲಸವನ್ನೆಲ್ಲ ಮಾಡಿ ಸ್ವಚ್ಛಗೊಳಿಸಿ ಶ್ರಾವಣ ಮಾಸವಾದ್ರಿಂದ ನಿಷ್ಠೆಯಿಂದ ನೈವೇದ್ಯ ಮಾಡಿ ಗಂಡನಿಗೆ ನೀಡಿ ಪೂಜೆಯನ್ನು ಮಾಡ್ತಿರ್ತಾಳೆ. ಸುಭಿಕ್ಷಾ ಆ 4 ದಿನಗಳು ತಂದೆಯೊಂದಿಗೆ ಮಾತಾಡೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರೂ ಗುಡಿಯಲ್ಲಿ ವಿಶೇಷ ಪೂಜೆಗಳು ಅಂತ ಅವರು ಬ್ಯುಸಿಯಾಗಿರೋದನ್ನು ನೋಡಿ ಆ ಪ್ರಯತ್ನವನ್ನು ಬಿಟ್ಟು ನಾಳೆ ಏನು ನಡೆಯುತ್ತೋ ಅಂತ ಭಯಪಡ್ತಾ ಸುಭಿಕ್ಷಾ ರೂಮಿನಲ್ಲಿ ಕೂತ್ರೆ ಕಾತ್ಯಾಯಿನವರು ಮಾತ್ರ ಪರಮೇಶ್ವರನ ಮುಂದೆ ಕೂತು ಧ್ಯಾನವನ್ನು ಮಾಡ್ತಿರ್ತಾರೆ. ಬೆಳಿಗ್ಗೆ ಎದ್ದ ತಾಯಿ ಮಗಳು ಶರ್ಮಾ ಅವರಿಗೆಲ್ಲವನ್ನು ಸಿದ್ಧಪಡಿಸ್ಕೊಟ್ಟು ಅವ್ರನ್ನ ಗುಡಿಗೆ ಕಳುಹಿಸಿ ಹಾಗೆ ಬಿಗ್ ತಲೆ ಹಿಡ್ಕೊಂಡು ಕೂತಿರ್ತಾರೆ. ಏನಾಗುತ್ತೋ ಅಂತ ಇವ್ರು ಅಂದ್ಕೊಂಡ ತಕ್ಷಣ ಸಮಯ ನಿಲ್ಲೋದಿಲ್ಲ ಅಲ್ವಲ್ಲ. 7 ಗಂಟೆ ಆಗುತ್ತೆ. ಸುಭಿಕ್ಷೆ ರೆಡಿಯಾಗಿ ಬಟ್ಟೆ ಧರಿಸಿ ಬ್ಯಾಗ್ ಹಾಕ್ಕೊಂಡು ಹೊರಗಡೆ ಹೊರಡ್ತಾಳೆ. ಬಾಡಿ ಹೋದ ಮಗಳ ಮುಖವನ್ನು ನೋಡಿ ಮನಸ್ಸು ತುಂಬಾ ಭಾರವಾಗ್ತಿರಲು ಇನ್ನು ತಿನ್ನು ಅಂತ ಕೂಡ ಹೇಳೋದಕ್ಕಾಗದೆ ಬಾಕ್ಸ್ ತಂದು ಬ್ಯಾಗ್ನಲ್ಲಿಟ್ಟು, ಏನೇ ಆದರೂ ಧೈರ್ಯವನ್ನು ಮಾತ್ರ ಕಳ್ಕೊಳ್ಬೇಡ ತಾಯಿ. ಒಂದು ವೇಳೆ ಅಪ್ಪ ಅಲ್ಲೇ ಬಂದರೆ ಅವನ ಜೊತೆ ಜಗಳ ಆಡದೆ ಮನೆಗೆ ಬಂದ್ಬಿಡು. ಅಪ್ಪನ ಜೊತೆ ಮನೆಯಲ್ಲೇ ಮಾತಾಡೋಣ ಅಷ್ಟೇ ಹೊರತು ಯಾವುದೇ ಹುಚ್ಚು ಕೆಲಸನ ಮಾಡಬೇಡ. ನಿನ್ನ ಮೇಲೆಯೇ ಪ್ರಾಣ ಇಟ್ಕೊಂಡು ಬದುಕ್ತಿದ್ದಾಳೆ ಈ ನಿನ್ನ ಅಮ್ಮ. ಅದನ್ನು ಮನಸ್ಸಿನಲ್ಲಿಟ್ಕೋ ಅಂತ ಕಣ್ಣೀರಿಟ್ಬಿಡ್ತಾರೆ ಪಾಪ. ಕಣ್ಣಲ್ಲಿ ತುಂಬಿದ ನೀರನ್ನು ಒರೆಸ್ಕೊಂಡು ತಾಯಿಯ ಕಣ್ಣೀರನ್ನು ಒರೆಸ್ತಾ, ನಿನ್ನ ಮಗಳಿಗೆ ಪ್ರಾಣ ತೆಗೆದುಕೊಳ್ಳುವಷ್ಟು ಧೈರ್ಯ ನಿಜವಾಗ್ಲೂ ಇಲ್ಲಮ್ಮ. ಹಾಗಂತ ನೀನಿಲ್ಲದೆ ಈ ಲೋಕದಲ್ಲಿ ಒಂಟಿಯಾಗಿ ಬದುಕುವಷ್ಟು ಬುದ್ಧಿಯೂ ಇಲ್ಲ. ನೋಡೋಣ ಈ ದಿನ ಆ ಸೈತಾನ ನಮ್ಮ ಕುಟುಂಬವನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಅಂತ ಹೇಳಿ ತಾಯಿಯನ್ನು ಅಪ್ಕೊಳ್ತಾಳೆ. ನನಗೆ ಅವನ ಮೇಲೆ ನಂಬಿಕೆ ಇದೆ ಸುಭಿಕ್ಷಾ. ನಿನ್ನನ್ನು ಹೆದರಿಸ್ತಾನೆ ಹೊರತು ನೋವು ಕೊಡೋದಿಲ್ಲ ಆತ. ನೋಡೋಣ ನನ್ನ ನಂಬಿಕೆ ಗೆಲ್ಲುತ್ತೋ ಅಥವಾ ನಿನ್ನ ಅಪನಂಬಿಕೆ ಗೆಲ್ಲುತ್ತೋ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ತಲೆ ಮೇಲೆ ಮುತ್ತಿಟ್ಟು ದೇವರ ಮೇಲೆ ಭಾರ ಹಾಕಿ ಜಾಗರೂಕತೆಯಿಂದ ಹೋಗು ಅಂತ ಕಳಿಸ್ಕೊಡ್ತಾರೆ. ಸುಭಿಕ್ಷಾ ಹಾಗೆ ಆಟೋ ಹತ್ತಿ ಕಾಲೇಜಿನ ಹೊರಗಿಳಿದು ಅಲ್ಲೇ ನಿಂತ್ಕೊತಾಳೆ. ಸುಭಿಕ್ಷಾ ಹಾಗೆ ನಿಂತಿದ್ದ ತಕ್ಷಣ ಇನ್ಯಾರೂ ಬರೆದಿದ್ದಾಗ ತಾನು ಬಂದು 2 ನಿಮಿಷ ಕಾರ್ ಬಂದು ನಿಂತ ತಕ್ಷಣ ಮೌನವಾಗಿ ಹತ್ತು ಕೂತು ಹೊರಗೆ ನೋಡ್ತಾಳೆ. ಒಳಗಡೆ ಆತಂಕದಿಂದ ಎದೆ ನಿಂತು ಹೋಗ್ತಿದ್ರೆ ತಾಯಿ ಹೇಳಿದಂತೆ ಶಿವಯ್ಯನ ಮೇಲೆ ಭಾರ ಹಾಕಿ ಮನೆಗೆ ಬಂದಿರೋದು ನೋಡಿ ಕಾರ್ ಹಿಡಿದು ಭಯದಿಂದಲೇ ಹೆಜ್ಜೆಗಳು ಹಾಕ್ತಾ ಒಳಗೆ ಹೋಗಿ ಹಾಲ್ ಮಧ್ಯದಲ್ಲಿ ನಿಲ್ತಾಳೆ. ಕೆಲಸಗಾರರು ಪೂಜೆಗೆ ಸಿದ್ಧತೆ ಮಾಡೋದನ್ನು ನೋಡಿ, ಈ ನಾಯಕ ಎಲ್ಲಿದ್ದಾನಪ್ಪ ಅಂತ ಸುತ್ತಲೂ ನೋಡ್ತಾಳೆ. ಹಿಂದಿನಿಂದ ಬಂದ ರಾಬಿನ್, ಮೇಡಮ್ ಅದೋ ಆ ಕಡೆ ನಿಮ್ಮ ರೂಮ್ ಅಂತ ಎದುರಿಗಿರೋ ರೂಮನ್ನು ತೋರಿಸಿ, ಹೋಗಿ ಬೇಗನೆ ರೆಡಿಯಾಗಿ ಬನ್ನಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಏರ್ಪಾಟುಗಳನ್ನ ನೋಡಿ ಎದೆ ದಡದಡ ಅಂತಿರಲು ಹಣೆ ಮೇಲಿನ ಬೆವರನ್ನು ಸೆರಗಿನಿಂದ ಹಾಗೆ ಒರೆಸ್ಕೊಳ್ತಾ
ಹಾಗೆ ನಿಧಾನವಾಗಿ ಭಯದಿಂದಲೇ ರೂಮಿಗೆ ನಡುಕೊಂಡು ಬಂದು ನೋಡಿದ್ರೆ ಬೆಡ್ ಮೇಲೆ ಬೆಳ್ಳಿ ತಟ್ಟೆಗಳು, ಸೀರೆ, ಒಡವೆಗಳು ಎಲ್ಲ ಅವಳಿಗೆ ದರ್ಶನವನ್ನು ನೀಡುತ್ತವೆ. ಬ್ಯಾಗ್ ಪಕ್ಕದಲ್ಲಿಟ್ಟು ಹತ್ರ ಬಂದು ತಟ್ಟೆ ಕೆಳಗಿದ್ದ ಕಾಗದವನ್ನು ನೋಡಿ ಏನಂತ ತೆಗೆದು ನೋಡ್ತಾಳೆ. ಗೆಟ್ ರೆಡಿ ಅರ್ಲಿ ಆ್ಯಂಡ್ ಕಮ್ ಟು ದ ಪೂಜಾ ವಿತ್ ಎ ಸ್ಮೈಲ್ ಮಿಸ್ಸಸ್. ಬೇಗ ರೆಡಿಯಾಗಿ ಮುಗುಳ್ನಗ್ತಾ ಪೂಜೆಗೆ ಬನ್ನಿ ಮಿಸ್ಸಸ್ ಅಂತ ಅಂತಿರುತ್ತೆ ಅಲ್ಲಿ. ಅದನ್ನು ಓದಿ ಕಾಗದವನ್ನು ಕೋಪದಿಂದ ಕಿವುಚಿ ಬಿಸಾಡಿ ಒಂದು ಕಡೆ ಅಳಿಸಿದ್ಲೆ, ಇನ್ನೊಂದು ಕಡೆ ನಗ್ತಾ ಬರಬೇಕಂತೆ. ಎಂಥ ಗೂಬೆ ಅಂತ ಹಲ್ಲು ಕಡಿತಾ ಆ ಡೋರ್ ಹಾಕಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಲಂಗ ಬ್ಲೌಸ್ ಎಲ್ಲ ತೊಟ್ಟು ರೂಮಿಗೆ ಬಂದು ಸೀರೆ ಉಟ್ಕೊಂಡು ಅಚ್ಚುಕಟ್ಟಾಗಿ ಜಡೆ ಹಾಕಿ ಹೂ ಮುಡಿದು ಬೆಡ್ ಮೇಲಿದ್ದ ಒಡವೆಗಳನ್ನ ನೋಡಿ ಹಣ ಇದೆ ಅಂತ ಕೊಬ್ಬು ಛೀ ಅಂದ್ಕೊಳ್ತಾ ಕೇವಲ ಬ್ಲ್ಯಾಕ್ ಬೀಡ್ಸ್ ಮಾತ್ರ ಧರಿಸಿ ಉಳಿದಿದ್ದನ್ನು ಅಲ್ಲೇ ಇಟ್ಟು ತನ್ನ ಬಟ್ಟೆಯನ್ನು ಟೇಬಲ್ ಮೇಲೆ ಇಟ್ಕೊಳ್ತಾ ಉಗುರು ಕಡಿತಾ ಅತ್ತಿತ್ತ ತಿರುಗ್ತಾ ಇರ್ತಾಳೆ. ಇಷ್ಟರಲ್ಲಿ ಯಾರೋ ಒಬ್ಬರು ದೊಡ್ಡವ್ರು ಬಂದು, ಮೇಡಮ್ ನಿಮ್ಮನ್ನು ಸರು ಬರೋದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಹಾಂ ಸರಿ ಅಂತ ತಲೆದೂಗಿ, ಪುರೋಹಿತರು ಕೂಡ ಬಂದಿದ್ದಾರಾ ಅಂತ ಎದೆ ಗಟ್ಟಿಯಾಗಿ ಹಿಡ್ಕೊಂಡು ಕೇಳ್ತಾಳೆ ಆಕೆ. ಹಾಂ ಬಂದಿದ್ದಾರಮ್ಮ ಅಂತ ಹೇಳಿದ ತಕ್ಷಣ ಮೇಲಿಂದ ಕೆಳಗಿನವರೆಗೆ ನಡಕ್ತಾ ಬಂದಿದ್ದಾರಾ ಅಂತೆ ಮತ್ತೆ ಭಯದಿಂದ ಕೇಳ್ತಾಳೆ. ಬಂದಿದ್ದಾರಮ್ಮ, ಮೊದಲು ನೀವು ಬನ್ನಿ ಅಂತ ಕೈಯಲ್ಲಿದ್ದ ಮೇಲ್ಮುಸುಕನ ತಲೆ ಮೇಲೆ ಹಾಕಿ ಸುಭಿಕ್ಷಾಳ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಆಕೆ. ನಿಜಕ್ಕೂ ಸುಭಿಕ್ಷಾಗೆ ಭಯದಿಂದ ಹೆಜ್ಜೆ ಮುಂದೆ ಇಡೋದಕ್ಕೂ ಆಗ್ತಾ ಇಲ್ಲ. ಆಕೆ ಜೊತೆ ಗೊಂಬೆಯಂತೆ ನಡ್ಕೊಂಡು ಹೋಗಿ ಹೀರೋ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಬಿಡ್ತಾಳೆ. ನಡಕ್ತಿರೋ ಆಕೆ ಕೈಗಳು ನೋಡಿ ಒಂದು ಕೈಯನ್ನು ಹಿಡ್ಕೊಂಡು ಸಣ್ಣದಾಗೊತ್ತಿ ಬಿ ಕೂಲ್ ಅಂತ ತಲೆ ಕೆಳಗೆ ಬಗ್ಸಿ ಮೆಲ್ಲಗೆ ಹೇಳ್ತಾನೆ. ಅವನು ಹಾಗೆ ಹೇಳ್ತಿದ್ದಂತೆ ಮೈ ಉಬ್ರದಂತಾಗಿ ಕೈಯನ್ನು ಬಲವಾಗಿ ಎಳ್ಕೊಂಡು ಅವನಿಗೆ ತಗಲ್ದಂತೆ ಸ್ವಲ್ಪ ದೂರ ಜರುಗಿ ಕೂತ್ಕೊಳ್ತಾಳೆ. ಎಷ್ಟೇ ತಡ್ಕೊಳ್ಳೋದಕ್ಕೆ ಯತ್ನಿಸಿದ್ರು ಕಣ್ಣೀರು ಕೆನ್ನೆಗಳನ್ನ ದಾಟಿ ಮಡಿಲಲ್ಲಿರೋ ಆಕೆ ಕೈಗಳ ಮೇಲೆ ಬೀಳೋದನ್ನು ನೋಡಿ ಅವನಿಗೆ ಕೋಪ ಅಂತೂ ತಾರಕಕ್ಕೆ ಏರ್ಬಿಡುತ್ತೆ. ಆಕೆ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಿಸುಕ್ತಾ, ಈ ಪೂಜೆ ಮುಗಿಯೋವರೆಗೆ ನಿನ್ನ ಬಾಯಿಂದ ಮಾತಾಗಲಿ ನಿನ್ನ ಕಣ್ಣಲ್ಲಿ ಕಣ್ಣೀರಾಗಲಿ ಬಂದರೆ ನಿಜವಾಗ್ಲೂ ತಡ್ಕೊಳ್ಳೋದಿಲ್ಲ. ಇಷ್ಟರವರೆಗೆ ನನ್ನ ನೋಡಿದ್ದು 1% ಮಾತ್ರ. ಉಳಿದಿದ್ದನ್ನು ಈಗಲೇ ನೋಡೋದಕ್ಕೆ ಬಯಸ್ಬೇಡ. ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಯ್ತಾ ಅಂತ ದವಡೆಯನ್ನು ಗಟ್ಟಿಯಾಗಿ ಬಿಗಿದು ಹೇಳ್ತಾನೆ. ಇನ್ನೊಂದು ಕೈಯನ್ನು ಬಾಯಿಯ ಮೇಲಿಟ್ಕೊಂಡು ಅಳುವನ್ನು ತಡ್ಕೊಳ್ತಾ ನೋವಾಗ್ತಿರೋ ಕೈಯನ್ನು ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಾಳೆ. ಹಾಗೆ ಅಂತ ತಲೆ ತೂಗ್ತಾಳೆ. ಹಾಂ ಬೇಕಿದ್ರೆ ಈ ಫಂಕ್ಷನ್ ಮುಗಿದ ಮೇಲೆ ನಿನ್ನಿಷ್ಟ ಬಂದಷ್ಟು ಹೊತ್ತು ಅಳು ಅನ್ನುತ್ತಾ ಆಕೆ ಕೈಯನ್ನು ಬಿಟ್ಟು ಮಾಮೂಲಿಯಾಗಿಯೇ ಕೂತ್ಕೊಳ್ತಾನೆ. ಫೋನ್ನಲ್ಲಿ ಮಾತಾಡೋದಕ್ಕೆ ಬಂದಿದ್ದಂತಹ ಪುರೋಹಿತರು ಸತ್ಯನಾರಾಯಣ ಸ್ವಾಮಿಯ ಮಂಟಪದ ಪಕ್ಕದಲ್ಲಿ ಕೂತು ಎಲ್ಲವೂ ಸಿದ್ಧವಾಗಿರುವುದನ್ನು ನೋಡಿ ನೋಡಪ್ಪ, ಗಾಯತ್ರಿ ಅಮ್ಮನವರೆಲ್ಲ ಹೇಳಿದ್ರು ಮೊದಲು ವ್ರತ ನಡೆಸೋಣ, ನಂತರ ತಾಳಿಯನ್ನು ಬದಲಾಯಿಸೋಣ ಅಂತ ಹೇಳ್ತಾರೆ ಅವರು. ಹಾಂ ಸರಿ ಹಾಗೆ ಆಗಲಿ ಅಂತ ಐ ಅಗ್ರೀವ್ ಅಂತಾನೆ. ಹುಡುಗಿ ಮಾತ್ರ ಪುರೋಹಿತರ ಧ್ವನಿ ಕೇಳಿ ಅದು ತಂದೆಯದ್ದಲ್ಲ ಅಂತ ಅರ್ಥವಾಗಿ ನಿಟ್ಟುಸಿರನ್ನು ಬಿಡ್ತಾಳೆ. ಯಾರಪ್ಪ ಅಂತ ತಲೆ ಎತ್ತಿ ಮುಸುಕು ತೆಗೆದು ನೋಡೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಐ ಅಗ್ರೀವ್ ಟ್ಯಾಪ್ ಮಾಡ್ತಿರೋ ವಿರಳನ್ನು ನೋಡಿ ಮತ್ತೆ ಮೌನವಾಗಿ ತಲೆ ತಗ್ಗಿಸ್ತಾಳೆ. ಮೊದಲಿಗೆ ಸುಭಿಕ್ಷಾಗೆ ದೀಪಾರಾಧನೆ ಮಾಡೋದಕ್ಕೆ ಹೇಳಿ ಇಬ್ಬರ ಕೈಗೂ ಕಂಕಣವನ್ನು ನೀಡಿ ಒಬ್ರಿಗೊಬ್ರಿಗೆ ಕಟ್ಕೊಳ್ಳೋದಕ್ಕೆ ಹೇಳ್ತಾರೆ. ಐ ಅಗ್ರೀವ್ ಮುಂದೆ ಚಾಚಿ ಸುಭಿಕ್ಷಾಳ ಕೈ ಕಂಕಣ ಕಟ್ಟಿ ಅವರು ಹೇಳಿದಂತೆ ಮುಸ್ಕನ್ ಮೇಲಕ್ಕೆತ್ತಿ ತಲೆ ತಗ್ಗಿಸಿದ ಸುಭಿಕ್ಷಾಳನ್ನು ನೋಡಿ ಹಣೆ ಮೇಲೆ ಕುಂಕುಮ ಇಟ್ಟು ಮತ್ತೆ ಕೆಳಗೆ ಹಾಕ್ತಾನೆ. ಸುಭಿಕ್ಷಾ ಕೂಡ ಕುಂಕುಮ ಹಿಡ್ಕೊಂಡು ತಲೆ ಎತ್ತೋದಕ್ಕೆ ಹೋಗ್ತಾಳೆ.
ಆದರೆ ಹಯಗ್ರೀವ ಆಕೆ ಕೈ ಹಿಡಿದು ಹಣೆ ಮೇಲೆ ಬೊಟ್ಟು ಇಡಿಸ್ಕೊಂಡ್ಬಿಟ್ಟು ಕೈಯನ್ನು ಮುಂದೆ ಚಾಚ್ತಾನೆ. ಅವನು ಧರಿಸಿದ ಬಿಳಿ ಶರ್ಟ್ ನೋಡಿ ಕೈಗೆ ಕಂಕಣ ಕಟ್ಟಿ ಜರುಗಿ ಕೂತ್ಕೊಳ್ತಾಳೆ. ಸುಭಿಕ್ಷಾಗೆ ಸಾಧಾರಣವಾಗಿಯೇ ದೈವಭಕ್ತಿ ಹೆಚ್ಚಾದ್ರಿಂದ ಹಯಗ್ರೀವ್ ಜೊತೆ ನಿಷ್ಠೆಯಿಂದ ಪೂಜೆ ಮಾಡಿ ವ್ರತದ ಕಥೆಗಳನ್ನ ಕೇಳಿ ಆರತಿ ಕೊಟ್ಟು ಹಯಗ್ರೀವ್ ಹತ್ರ ಆಶೀರ್ವಾದವನ್ನು ತೆಗೆದುಕೊಂಡು ಆಕೆಯ ಜೊತೆ ಪುರೋಹಿತರ ಬಳಿಯೂ ಆಶೀರ್ವಾದವನ್ನು ಪಡೀತಾಳೆ. ಮತ್ತು ತಕ್ಷಣವೇ ತಾಳಿ ಬದಲಾಯಿಸಲು ಅಂತ ಹೇಳಿ ಪೂಜೆ ಮಾಡಿ ಸುಭಿಕ್ಷಾ ಕೊರಳಿನಲ್ಲಿ ಅರಿಶಿಣದ ಕೊಂಬು ಕಟ್ಟಿ ಸೂತ್ರಗಳಿರುವ ತಾಳಿಯನ್ನು ತೆಗೆಯೋದಕ್ಕೆ ಹೇಳ್ತಾರೆ. ಸುಭಿಕ್ಷಾ ಪಕ್ಕಕ್ಕೆ ತಿರುಗಿ ಕೂತ್ಕೊಳ್ತಾಳೆ. ಮಾಸ್ಕ್ ಧರಿಸಿದ ಹಯಗ್ರೀವ್ ಮೇಲ್ಮುಸುಕನ್ನು ಮುಂದೆ ಹಾಕಿ ತಾನು ಕಟ್ಟಿದ ದಾರವನ್ನು ಬಿಚ್ಚಿ ಆಕೆ ಕೊರಳಿನಲ್ಲಿ ಯಾವುದೇ ಆಭರಣ ಇಲ್ಲದಿರೋದನ್ನು ಗಮನಿಸಿ BP ಸಡನ್ನಾಗಿ ಏರ್ಬಿಡುತ್ತೆ. ಕಷ್ಟಪಟ್ಟು ತಡ್ಕೊಳ್ತಾ ತಾಳಿಯನ್ನು ತೆಗೆದು ತಟ್ಟೆಯಲ್ಲಿಡ್ತಾನೆ. ಅವುಗಳನ್ನ ಅಲ್ಲೇ ಇದ್ದ 3 ಮುತ್ತೈದೆಯರ ಮೂಲಕ ಬಂಗಾರದ ಚೈನ್ ಜೊತೆ ಸುಮಂಗಲಿ ಮಣಿಗಳನ್ನ ಸೇರಿಸಿ ಪೋಣಿಸೋದಕ್ಕೆ ಹೇಳಿ ಕೊಡ್ತಾನೆ. ಅವರು ಹೇಳಿದಂತೆ ತಾಳಿಗೆ ಅವುಗಳನ್ನ ಪೋಣಿಸಿ ಕೊಟ್ಟ ತಕ್ಷಣ ಅದನ್ನು ತೆಗೆದುಕೊಂಡು ಸುಭಿಕ್ಷಾ ಕೊರಳಲ್ಲಿ ಹಾಕಿ ಅರಿಶಿಣದ ಕೊಂಬನ್ನು ತೆಗೆದು ದೇವರ ಮುಂದೆ ಇಡ್ತಾನೆ. ನೋಡಪ್ಪ, ಆಕೆ ಮಂಗಳಸೂತ್ರಕ್ಕೆ ಅರಿಶಿಣ ಕುಂಕುಮನ ಇಡಿ ಅಂತ ಹೇಳ್ತಾನೆ. ಸರಿ ಅಂತ ತಲೆದೂಗಿ ಆ ಮಂಗಳಸೂತ್ರಕ್ಕೆ ಕುಂಕುಮ ಇಟ್ಟು ಕೂತ್ಕೊಳ್ತಾರೆ. ಇಬ್ಬರನ್ನು ಆಶೀರ್ವದಿಸಿ ವ್ರತದ ಪ್ರಸಾದವನ್ನು ಎಲ್ರಿಗೂ ಹಂಚಿ ದಕ್ಷಿಣೆಯನ್ನು ತೆಗೆದುಕೊಂಡು ಇನ್ನು ಅಲ್ಲಿಂದ ಹೊರಡ್ತಾರೆ. ಪುರೋಹಿತರು ಹೋದ ತಕ್ಷಣ ಕೆಲಸಗಾರರೆಲ್ಲರೂ ಹಯಗ್ರೀವ್ ನೀಡಿದ ಒಂದೇ ನೋಟಕ್ಕೆ ಹೊರಗಡೆ ಹೋಗ್ಬಿಡ್ತಾರೆ. ಎಲ್ಲರೂ ಹೋದ ತಕ್ಷಣ ಸುಭಿಕ್ಷಾಳ ಕೈ ಹಿಡಿದು ಆಕೆ ರೆಡಿಯಾದ ರೂಮ್ನೊಳಗೆ ಎಳ್ಕೊಂಡು ಹೋಗಿ ಬಾಗಿಲು ಹಾಕಿ ಮಾಸ್ಕ್ ಧರಿಸಿದವನು ತಲೆ ಮೇಲಿದ್ದ ಮುಸುಕನ್ನು ಎಳೆದು ಬಿಸಾಡಿ ಎಳೆದು ಬಾರಿಸಿ ಹೊಡೆದ ತಕ್ಷಣವೇ ಹೋಗಿ ಹಾಸಿಗೆ ಮೇಲೆ ಬಿದ್ದುಬಿಡ್ತಾಳೆ. ಕಣ್ಣೀರಿನಿಂದ ತಲೆ ಎತ್ತಿ ಆತನನ್ನು ಕರೀತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.